ಓದೋ ಇತಿಹಾಸ ಇದೆಯಲ್ಲ, ಅದು ಕೇವಲ ಮೇಲ್ಪದರ ಅಷ್ಟೇ. ಅದರ ಕೆಳಗೆ ಭಾರತದ ಭೂತಕಾಲವನ್ನೇ ಬದಲಾಯಿಸಿದ ಎಷ್ಟೊಂದು ಸೀಕ್ರೆಟ್ ಸೊಸೈಟಿ. ನಾವು ಓದೋ ಇತಿಹಾಸ ಇದೆಯಲ್ಲ, ಅದು ಕೇವಲ ಮೇಲ್ಪದರ ಅಷ್ಟೇ. ಅದರ ಕೆಳಗೆ ಭಾರತದ ಭೂತಕಾಲವನ್ನೇ ಬದಲಾಯಿಸಿದ ಎಷ್ಟೊಂದು ಸೀಕ್ರೆಟ್ ಸೊಸೈಟಿಗಳು, ಗುಪ್ತ ಕಥೆಗಳು ಅಡಗಿವೆ ಗೊತ್ತಾ? ಬನ್ನಿ, ಆ ರಹಸ್ಯಗಳ ಆಳಕ್ಕೆ ಇಳಿದು ಅಸ್ಲಿ ಸತ್ಯ ಏನು ಅಂತ ಹುಡುಕೋಣ. ಹಾಗಿದ್ರೆ ಇತಿಹಾಸದ ಪುಸ್ತಕಗಳಲ್ಲಿ ಬರೆಯದೆ ಮುಚ್ಚಿಟ್ಟಿರುವ ಸತ್ಯಗಳಾದ್ರೂ ಯಾವುದು? ಈ ಒಂದು ಪ್ರಶ್ನೆಯೊಂದಿಗೆ ನಾವು ಈ ರಹಸ್ಯಮಯ ಜಗತ್ತಿಗೆ ಎಂಟ್ರಿ ಕೊಡೋಣ. ಯಾಕಂದ್ರೆ ಕೆಲವು ಕಥೆಗಳು ಕಣ್ಣಿಗೆ ಕಾಣೋದಿಲ್ಲ, ಅವು ಇತಿಹಾಸದ ನೆರಳಲ್ಲೇ ಬಚ್ಚಿಟ್ಕೊಂಡಿರ್ತವೆ. ಮೊದ್ಲಿಗೆ ಆಧ್ಯಾತ್ಮಿಕ ರಹಸ್ಯಗಳಿರೋ ಜಗತ್ತಿಗೆ ಹೋಗಿ ಬರೋಣ. ನೋಡಿ, ಇಲ್ಲಿ ಸೀಕ್ರೆಸಿ ಅಂದ್ರೆ ಸುಮ್ನೆ ಏನನ್ನೋ ಮುಚ್ಚಿಡೋದಲ್ಲ, ಬದಲಿಗೆ ತುಂಬಾನೇ ಆಳವಾದ ಜ್ಞಾನ ಮತ್ತು ನಿಗೂಢ ಆಚರಣೆಗಳನ್ನ ಕಾಪಾಡೋಕೆ ಬಳಸಿದ ಒಂದು ಸಾಧನವಾಗಿತ್ತು. ಈ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಅಘೋರಿಗಳಂತಹ ನಿಗೂಢ ಸಾಧುಗಳಿಂದ ಹಿಡಿದು ನಾಥಯೋಗಿಗಳಂತಹ ಯೋಗದ ಗಾರ್ಡಿಯನ್ಸ್ವರೆಗೂ. ಅಷ್ಟೇ ಅಲ್ಲ, ತಂತ್ರ ಸಂಪ್ರದಾಯದ ರಹಸ್ಯಗಳಿಂದ ಹಿಡಿದು ಹಿಮಾಲಯದಲ್ಲಿ ಎಲ್ಲೋ ಇದೆ ಅಂತ ಹೇಳಲಾಗುವ ಪೌರಾಣಿಕ ಆಶ್ರಮಗಳವರೆಗೂ ಪ್ರತಿಯೊಂದು ಗ್ರೂಪ್ ಹತ್ರನೂ ಅದರದೇ ಆದ ಸೀಕ್ರೆಟ್ಸ್ ಇವೆ. ಅಘೋರಿಗಳು, ಇವರ ಬಗ್ಗೆ ಕೇಳಿದ್ರೆ ಸಾಕು ಒಂದ್ರೀತಿ ಕುತೂಹಲ ಜೊತೆಗೆ ಸ್ವಲ್ಪ ಭಯನೂ ಆಗುತ್ತೆ. ಇವರು ಬದುಕೋದೇ ಸ್ಮಶಾನಗಳಲ್ಲಿ. ಇವರ ಆಚರಣೆಗಳು ನೋಡಕ್ಕೆ ತುಂಬಾನೇ ಆಘಾತಕಾರಿ ಅನ್ಸ್ಬೋದು. ಆದ್ರೆ ಅವರ ಮೂಲ ಉದ್ದೇಶ ಏನ್ ಗೊತ್ತಾ? ಜೀವನ ಮತ್ತು ಮರಣದ ರಹಸ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದು. ಇದು ನಿಮ್ಮ ಥರದ ಸಾಮಾನ್ಯ ಸಮಾಜದ ರೂಲ್ಸ್ಗಳನ್ನ ಮೀರಿದ ಒಂದು ಡೀಪ್ ಸ್ಪಿರಿಚುವಲ್ ಫಿಲಾಸಫಿ. ಅಘೋರಿಗಳ ಹಾಗೇನೆ ನಾಥಯೋಗಿಗಳು ಕೂಡ ಅಷ್ಟೇ ನಿಗೂಢ. ಇವರನ್ನ ಪ್ರಾಚೀನ ಯೋಗದ ರಕ್ಷಕರು ಅಂತಲೇ ಕರೀತಾರೆ. ಮನಸ್ಸು ಮತ್ತು ದೇಹದ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ತಗೊಳಕ್ಕೆ ಇವರು ಸೀಕ್ರೆಟ್ ಮೆಥಡ್ಗಳನ್ನ ಬಳಸ್ತಿದ್ರು. ಅಷ್ಟೇ ಅಲ್ಲ, ಹಿಮಾಲಯದಲ್ಲಿ ಎಲ್ಲೋ ಕಣ್ಣಿಗೆ ಕಾಣದಂತೆ ಇವರ ರಹಸ್ಯ ಆಶ್ರಮಗಳಿವೆ ಅನ್ನೋ ದಂತಕಥೆಗಳೂ ಇವೆ. ಸರಿ, ಈಗ ತಂತ್ರದ ಬಗ್ಗೆ ಮಾತಾಡೋಣ. ತಂತ್ರ ಅಂದ್ರೆ ಇದೇನೋ ಬರೀ ಆಚರಣೆ ಅನ್ಕೋಬೇಡಿ, ಇದೊಂದು ಪವಿತ್ರ ಜ್ಞಾನ. ಅದು ಗುರುವಿನಿಂದ ಅತ್ಯಂತ ನಂಬಿಕೆಸ್ಥ ಶಿಷ್ಯನಿಗೆ ಮಾತ್ರ ಪಾಸ್ ಆಗೋ ಸೀಕ್ರೆಟ್ ನಾಲೆಡ್ಜ್. ಇದರ ಮುಖ್ಯ ಗುರಿ ಶಕ್ತಿಯನ್ನ ಪೂಜಿಸಿ ನಮ್ಮ ಒಳಗಿನ ಅಂದ್ರೆ ಆಂತರಿಕ ಪರಿವರ್ತನೆಯನ್ನ ಸಾಧಿಸೋದು. ಇದನ್ನ ಎಲ್ರಿಗೂ ಹೇಳ್ಕೊಡಲ್ಲ, ಬದಲಿಗೆ ಇದಕ್ಕೆ ಅರ್ಹರಾದ ಸಾಧಕರಿಗೆ ಮಾತ್ರ ಈ ಜ್ಞಾನ ಸಿಗುತ್ತೆ. ಆದರೆ ಒಂದು ನಿಮಿಷ, ಎಲ್ಲಾ ರಹಸ್ಯ ಸಂಘಟನೆಗಳೂ ಆಧ್ಯಾತ್ಮಿಕ ಜ್ಞಾನದ ಹಿಂದೆ ಹೋಗ್ತಿರ್ಲಿಲ್ಲ. ಕೆಲವು ಸೀಕ್ರೆಟ್ಸ್ಗಳನ್ನ ಅಧಿಕಾರಕ್ಕೋಸ್ಕರ ಮತ್ತೆ ಜನರಲ್ಲಿ ಭಯ ಹುಟ್ಟಿಸೋಕೆ ಬಳಸಲಾಗ್ತಿತ್ತು. ಇಲ್ಲಿಂದ ನಮ್ಮ ಕಥೆ ಒಂದು ಡೇಂಜರಸ್ ಟರ್ನ್ ತಗೊಳುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಠಗಿಗಳು. ಠಗ್ ಅನ್ನೋ ಪದಕ್ಕೆ ವಂಚಕ ಅಂತ ಅರ್ಥ. ಬ್ರಿಟಿಷರ ಕಾಲದಲ್ಲಿ ಇವರು ಸಾವಿರಾರು ಪ್ರಯಾಣಿಕರ ಜೊತೆ ಫ್ರೆಂಡ್ಸ್ ತರ ಸೇರ್ಕೊಂಡು ಅವರನ್ನ ವಂಚಿಸಿ ದೋಚಿ ಕೊಲೆ ಮಾಡ್ತಿದ್ರು. ಅಬ್ಬಾ, ಎಷ್ಟು ಭಯಾನಕ ಅಲ್ವಾ? ಆದ್ರೆ ಇವರ ನಂಬಿಕೆ ಪ್ರಕಾರ ಇವೆಲ್ಲ ಕೊಲೆಗಳಲ್ಲ, ಕಾಳಿದೇವಿಗೆ ಕೊಡುವ ಬಲಿಯಂತೆ. ಈ ಠಗ್ಗಿಗಳು ಎಷ್ಟು ಸೀಕ್ರೆಟ್ ಆಗಿ ಆಪರೇಟ್ ಮಾಡ್ತಿದ್ರು ಅಂದ್ರೆ ಅವರ ಕೊಲೆ ಮಾಡುವ ವಿಧಾನಗಳು, ಸಂಕೇತಗಳು ಎಲ್ಲವೂ ತಲೆಮಾರುಗಳಿಂದ ಕುಟುಂಬದೊಳಗೆ ಮಾತ್ರನೇ ಪಾಸಾಗ್ತಿತ್ತು. ಹೊರಗಿನ ಜಗತ್ತಿಗೆ ಇವರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇವರ ನೆಟ್ವರ್ಕ್ ಎಷ್ಟು ದೊಡ್ಡದಿತ್ತು ಅಂದ್ರೆ ಬ್ರಿಟಿಷರ್ಗೆ ಇವರನ್ನ ಪೂರ್ತಿಯಾಗಿ ಮಟ್ಟ ಹಾಕೋಕೆ ವರ್ಷಗಳೇ ಹಿಡಿತು. ಇಲ್ನೋಡಿ, ಒಂದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್. ಒಂದ್ ಕಡೆ ಠಗ್ಗಿಗಳ ಕ್ರೌರ್ಯ, ಇನ್ನೊಂದು ಕಡೆ ಫ್ರೀಮೇಸನ್ಗಳ ಸೈಲೆಂಟ್ ಇನ್ಫ್ಲೂಯೆನ್ಸ್. ಎರಡೂ ಸೀಕ್ರೆಟ್ ಸೊಸೈಟಿಗಳೇ, ಸರಿನಾ? ಆದ್ರೆ ಠಗ್ಗಿಗಳ ಗೋಲ್ ಜನರಲಿ ಭಯ ಹುಟ್ಸೋದು, ಆದ್ರೆ ಫ್ರೀಮೇಸನ್ಗಳ ಗೋಲ್ ಸಮಾಜದ ಮೇಲೆ ಹಿಡಿತ ಸಾಧಿಸೋದು. ಅಂದ್ರೆ ಒಂದು ಕಡೆ ಭಯೋತ್ಪಾದನೆ, ಇನ್ನೊಂದು ಕಡೆ ಒಂದು ನಿಗೂಢ ಜಾಲ. ಬ್ರಿಟಿಷ್ ಇಂಡಿಯಾದಲ್ಲಿ ಫ್ರೀಮೇಸನ್ಗಳು ಕೂಡ ಸಖತ್ ಪವರ್ಫುಲ್ ಆಗಿದ್ರು. ಅವರ ಸೀಕ್ರೆಟ್ ಸಿಂಬಲ್ಸ್, ರಿಚುವಲ್ಸ್ ಮತ್ತೆ ಪವರ್ಫುಲ್ ಮೆಂಬರ್ಗಳ ನೆಟ್ವರ್ಕ್ ಇವರನ್ನ ತುಂಬಾನೇ ಶಕ್ತಿಶಾಲಿ ಮಾಡಿತ್ತು. ಅಷ್ಟೇ ಯಾಕೆ, ಸ್ವಾಮಿ ವಿವೇಕಾನಂದ, ಮೋತಿಲಾಲ್ ನೆಹರು ಅವರಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇದ್ರ ಭಾಗವಾಗಿದ್ರು ಅಂತಾನೂ ಹೇಳ್ತಾರೆ. ಸರಿ, ಈಗ ನಮ್ಮ ಕಥೆಯ ಕೊನೆಯ ಭಾಗಕ್ಕೆ ಬರೋಣ. ಇಲ್ಲಿ ಸೀಕ್ರೆಸಿ ಅನ್ನೋದನ್ನ ಒಂದು ಪಾಸಿಟಿವ್ ಆಗಿ ನೋಡ್ತೀವಿ. ಅಂದ್ರೆ ದೇಶಭಕ್ತಿಗಾಗಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರಿಗೆ ಇದೊಂದು ಅತ್ಯಗತ್ಯವಾದ ಅಸ್ತ್ರವಾಗಿತ್ತು. ಅನುಶೀಲನ್ ಸಮಿತಿ, ಗದರ್ ಪಾರ್ಟಿ, ಈ ಹೆಸರುಗಳನ್ನ ಕೇಳಿದ್ರೆ ಸಾಕು ನಮ್ಮ ಸ್ವಾತಂತ್ರ್ಯ ಹೋರಾಟದ ನೆನಪಾಗುತ್ತೆ. ಇವೆಲ್ಲವೂ ಸೀಕ್ರೆಟ್ ಸೊಸೈಟಿಗಳಾಗಿದ್ವು. ಬ್ರಿಟಿಷರ ಕಣ್ಣು ತಪ್ಪಿಸಿ ರಹಸ್ಯವಾಗಿ ಸಂಘಟಿತರಾಗಿ ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯದ ಕಿಡಿಯನ್ನ ಹಚ್ಚಿದ್ದು ಇದೇ ಕ್ರಾಂತಿಕಾರಿಗಳು. ಈ ಕ್ರಾಂತಿಕಾರಿಗಳ ಪ್ಲಾನು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿತ್ತು ನೋಡಿ. ಫಸ್ಟ್ ಸ್ಟೆಪ್ ಸೀಕ್ರೆಟ್ ಮೀಟಿಂಗ್ಗಳನ್ನ ಮಾಡೋದು. ಸೆಕೆಂಡ್, ಗುಪ್ತ ಯೋಜನೆಗಳನ್ನ ರೆಡಿ ಮಾಡೋದು. ಆಮೇಲೆ ಶಸ್ತ್ರಾಸ್ತ್ರ ತರಬೇತಿ ಕೊಡೋದು. ಫೈನಲ್ ಸ್ಟೆಪ್, ಬ್ರಿಟಿಷರ ವಿರುದ್ಧ ನೇರವಾಗಿ ಅಟ್ಯಾಕ್ ಮಾಡೋದು.
ಇದು ಕೇವಲ ಹೋರಾಟ ಅಲ್ಲ, ಇದೊಂದು ಪಕ್ಕಾ ಪ್ಲಾನ್ನಿಂದ ಕ್ರಾಂತಿಯವರೆಗಿನ ಜರ್ನಿ. ಹಾಗಿದ್ರೆ ಈ ಎಲ್ಲದರಿಂದ ನಾವೇನ್ ಕಲ್ತ್ವಿ? ನೋಡಿ, ಭಾರತನ ಇತಿಹಾಸದಲ್ಲಿ ಸೀಕ್ರೆಸಿ ಅನ್ನೋದು ಜ್ಞಾನೋದಯಕ್ಕೆ ಒಂದು ದಾರಿಯಾಗಿದೆ, ಅಪರಾಧಕ್ಕೆ ಅಡಗಿಕೊಳ್ಳೋಕ್ಕೆ ಒಂದು ಗುರಾಣಿಯಾಗಿದೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡೋಕ್ಕೆ ಒಂದು ಖಡ್ಗವಾಗಿದೆ. ಅಂದ್ರೆ ರಹಸ್ಯ ಅನ್ನೋದು ಒಂದೇ ಅಲ್ಲ, ಅದನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಲಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಇತಿಹಾಸದ ಪುಟಗಳಲ್ಲಿ ಹೀಗೆ ಇನ್ನೂ ಎಷ್ಟೊಂದು ರಹಸ್ಯಗಳು ಹೊರಬರದೆ ಅಡಗಿರಬಹುದು ಅಲ್ವಾ? ಭೂತಕಾಲದ ಬಗ್ಗೆ ನಮಗೆ ಗೊತ್ತಿಲ್ಲದ ಇನ್ನೆಷ್ಟೋ ಕಥೆಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಈ ಪ್ರಶ್ನೆ ಮಾಡುತ್ತೆ.